ಶಕುಂತಲಾ ಎಲ್ಲಿದೀಯಾ? ಬಾರೆ ಇಲ್ಲಿ. ಅತ್ತೆ, ಕಾಫಿ ಏನಾದ್ರು ಕೊಡ್ಲಾ? ಅದೆಲ್ಲ ಏನು ಬೇಡ, ಬಾ ನಿನಗೊಂದು ತೋರಿಸ್ತೀನಿ. ಏನು? ಅಲ್ಲಿ ನಿನ್ ಮಗಳು ಅಳಿಯ ಇಬ್ರು ಒಟ್ಟಿಗೆ ತೋರಣ ಕಟ್ತಾ ಇದ್ದಾರೆ ಕಡೆ. ಹೇಳು ಅಮ್ಮು, ಆ ವಲ್ಲಭನ್ ಯಾಕೆ ಮದ್ವೆ ಆದೆ ಹೇಳು. ಸದ್ಯಕ್ಕೆ ನಿನ್ಗೆ ತವ್ರ ಮನೆ ಅಂತ ಇರೋದು ನಾನು ಒಬ್ಳೆ ಕಣೆ. ಅದೇನು ಅಂತ ನನ್ನ ಹತ್ರ ಹೇಳ್ಕೋಕಂದ. ಚಿಕ್ಕಮ್ಮ, ಅದು ಏನಂದ್ರೆ ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ನಮ್ಮನೆ ಮಗಳ ಹತ್ರ ಮಾತಾಡ್ತಾ ಇದ್ದೀನಿ. ನಿಮ್ಮನೆ ಮಗಳು ನಿನ್ನೆ ಅಷ್ಟೇ ನನಗೂ ಇವಳಿಗೂ ಸಂಬಂಧ ಇಲ್ಲ, ಇವಳು ನಮ್ ಪಾಲಿಗೆ ಸತ್ತೋಗಿದ್ದಾಳೆ ಅಂತ ಹೇಳಿ ಒಬ್ರಿಂದ ಒಬ್ರು ಹೋಗ್ಬಿಟ್ರಿ. ಈಗ ನೆನ್ಪಾಯ್ತಾ ನಿಮ್ಮನೆ ಮಗಳು ಅಂತ? ಆದ್ರೆ ಅಮ್ಮ ಜೊತೆ ಮಾತಾಡಿ ನೋಡಿ ನಮ್ಮ ಅವ್ವ ನನಗೆ ಬಾಯಿಗೆ ಬಂದಂಗ್ ಬೈದ್ಬಿಟ್ಟಿದ್ದಾರೆ. ಈ ಮನೆಯವರು ಆ ಮನೆಯವ್ರ ಹತ್ರ ಮಾತಾಡೋ ಹಾಗಿಲ್ಲ. ಇದು ನಮ್ಮ ಮಾವನ್ ರೂಲ್ಸು. ಅವ್ರು ಹೇಳಿದ್ಮೇಲೆ ಮುಗೀತು. ಆ ರೂಲ್ಸ್ ನ ಬ್ರೇಕ್ ಮಾಡೋ ಹಾಗೆ ಇಲ್ಲ. ನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. ಈಗ ಅಮ್ಮ ನಮ್ಮನೆಯವಳು, ನೀವ್ ಅವಳ ಜೊತೆ ಮಾತಾಡೋ ಹಾಗಿಲ್ಲ ಅಷ್ಟೇ. ನೋಡು, ಇಲ್ಲಿವರೆಗೂ ನಾನು ನೀನು ಜಾಸ್ತಿ ಮಾತಾಡದೆ ಇರ್ಬೋದು, ಆದ್ರೆ ನನ್ನ ಮನ್ಸಿನ ಭಾವನೆನ ಅರ್ಥ ಮಾಡ್ಕೊಂಡು ನನ್ನ ಮಗಳ ಹತ್ರ ಮಾತಾಡೋದಕ್ಕೆ 1-2 ನಿಮಿಷ ಅವಕಾಶ ಮಾಡ್ಕೊಡು ದಯವಿಟ್ಟು. ಅಯ್ಯೋ, ಇದ್ರಲ್ಲಿ ನಾನೇನ್ ಅವಕಾಶ ಮಾಡ್ಕೊಡೋದಿದೆ? ನಿಮ್ ಮಗಳ ಹತ್ರ ತಾನೇ ಮಾತಾಡ್ಬೇಕು, ಮಾತಾಡಿ. ಜ್ಯೋತಿ ತಾನೇ ನಿಮ್ ಮಗಳ ಹೆಸರು? ಏಯ್, ನಾನ್ ಮಾತಾಡ್ತಿರೋದು ಅಮೂಲ್ಯ ಬಗ್ಗೆ. ನೋ ವೇ, ಚಾನ್ಸೇ ಇಲ್ಲ. ನೋಡು, ನಮ್ ಮನೆವರೆಗೂ ಬಂದಿರೋದು ನೀವು. ಮೊದ್ಲು ನೀವ್ ಹೊರಡಿ. ಅಮ್ಮು, ಇನ್ನೊಂದ್ಸಲ ಇವ್ರ ಜೊತೆ ಮಾತಾಡ್ಬೇಡ. ಮಾವಂಗ್ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ. ಬಾ ಹೋಗೋಣ, ಬಾ. ಒಳ್ಳೆ ಲೇಡಿ ನಕ್ಷತ್ರಿಕ ಆಡ್ದಂಗ. ಛೇ, ಇವಳು ಬರ್ದೇ ಇದ್ದಿದ್ರೆ ಅಮೂಲ್ಯ ಬಾಯಿಂದ ಎಲ್ಲ ಬಾಯಿ ಬಿಡಿಸಿರ್ತಿದ್ದೆ. ಅಮ್ಮ, ಏನ್ ನೋಡ್ತಾ ಇದ್ದಮ್ಮ ನಿನ್ ತಲೆಯಲ್ಲಿ? ದೇವ್ರ ದರ್ಶನ ಮಾಡ್ಬೇಕು ಅಂತ ವಲ್ಲಭನ್ ಕರ್ಕೊಂಡು ಮತ್ತೆ ಅವಳ ಸೊಸೆ ಹೆಸರು ಮೀನಾ, ಇವ್ರಿಬ್ಬರನ್ನ ಕರ್ಕೊಂಡು ಅದು ಯಾವ್ದೋ ಊರಿಗೆ ಹೋದ್ಲು. ಅದು ಯಾವ ಊರು ಅಂತ ಗೊತ್ತಿಲ್ಲ. ಈ ಕಡೆ ಅಮೂಲ್ಯ ಅವಳ ಬಾಯ್ ಫ್ರೆಂಡ್ ನ ಕರ್ಕೊಂಡು ಅದು ಯಾವ್ದೋ ಊರಿಗೆ ಹೋದ್ಲು. ಅದು ಯಾವ ಊರು ಅಂತ ಗೊತ್ತಿಲ್ಲ. ಮರುದಿನ ಅಮೂಲ್ಯ ವಲ್ಲಭ ಮದ್ವೆಯಾಗಿ ವಾಪಸ್ ಬಂದಿದ್ದಾರೆ. ಅಲ್ಲಿಗೆ ಇವ್ರಿಬ್ರು ಹೋಗಿದ್ ಒಂದೇ ಊರು ಅಂತ ಆಯ್ತಲ್ವಾ? ಇರ್ಬೋದು. ಅಲ್ಲಿಗೆ ಆ ಪಾಯಿಂಟ್ ಕ್ಲಿಯರ್. ಆದ್ರೆ ಬಾಯ್ ಫ್ರೆಂಡ್ ನ ಬಿಟ್ಟು ವಲ್ಲಭನ್ ಯಾಕೆ ಮದ್ವೆ ಆದ್ಲು? ಬಹುಶಃ ಅವನು ಅಮ್ಮನಿಗೆ ಮೋಸ ಮಾಡಿದ್ನೋ ಏನೋ. ಅವನು ವಿಷ ಕುಡಿತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ದಾಗ್ಲೇ ನನಗ ಅನ್ನಿಸ್ತು ಇವನು ಬಲ್ಲೆ ಇದ್ದಾನೆ ಅಂತ. ಅವನು ಕೈ ಕೊಟ್ಟು ಹೊಡೋಗಿರ್ಬೇಕು, ಸಿಕ್ಕಿ ವಲ್ಲಭ ಕೈ ಹಿಡ್ದಿರ್ಬೇಕು. ಅಲ್ಲ, ಅಥವಾ ಕನ್ವಿನ್ಸ್ ಮಾಡೋ ಒಟ್ನಲ್ಲಿ ಅವರೇ ನಿಂತು ಇವರಿಬ್ಬರು ಮದ್ವೆನ ಮಾಡ್ತಾರೆ. ಹೌದಲ್ವಾ? ಅಲ್ವಾ? ಹಂಗಂದ್ರೆ ಮೂರನೇವ್ರು ಯಾರು? ಮೂರನೇವ್ರಿಗೆ ಈ ಮದ್ವೆ ಮಾಡ್ಸೋ ದರ್ದ್ ಏನು ಇರಲ್ಲ. ಸೊ ಏನ್ ಬೇಕಿತ್ತು? ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ನೋಡಿ, ಇದು ವ್ಯಾಪಾರ ಜಾಗ. ಮನೆ ವಿಷಯದಲ್ಲಿ ಚರ್ಚೆ ಮಾಡೋದು ನಂಗೆ ಇಷ್ಟ ಇಲ್ಲ. ಇಲ್ಲ, ನಾನ್ ಮಾತಾಡ್ಲೇಬೇಕು. ಇದು 2 ಮನೆಗೆ ಸಂಬಂಧಪಟ್ಟಿರೋ ವಿಚಾರ, ನೀವು ಕೇಳಿಸ್ಕೊಳ್ಳೇಬೇಕು. ಸರಿ, ಗಿರಾಕಿಗಳು ಬರ್ತಾರೆ, ಅದೇನ್ ಬೇಗ ಹೇಳಿ. ಅಮೂಲ್ಯ ಮನೆ ಬಿಟ್ಟು ಯಾವ್ದೋ ಊರಿಗೆ ಹೋಗಿದ್ಲು. ನಿಮ್ ಮಗ ವಲ್ಲಭ, ಗಿರಿಜಾ ಮತ್ತೆ ಮೀನಾ ಇವ್ರು ಯಾವ್ದೋ ಊರಿಗೆ ಹೋಗಿದ್ರು. ಅಂದ್ರೆ ಇಬ್ರು ಒಂದೇ ಊರಿಗೆ ಹೋಗಿದ್ರು ಅಂತ ಆಯ್ತು. ಯಾವ ಕಾರಣಕ್ಕೂ ಅಮೂಲ್ಯ ಮತ್ತೆ ವಲ್ಲಭ ಅವ್ರೇ ಮದ್ವೆ ಆಗೋದಕ್ ಸಾಧ್ಯ ಇಲ್ಲ ಅಂದ್ಮೇಲೆ ಯಾರೋ ಮೂರನೇವ್ರು ನಿಂತು ಈ ಮದ್ವೆನ ಮಾಡ್ಸಿದಾರೆ ಅಂತ ತಾನೇ ಅರ್ಥ. ಸಾರಿ, ಮೂರನೇವ್ರು ಅಂದ್ರೆ ತಪ್ಪಾಗುತ್ತೆ. ಇಲ್ಲಿ ಮೂರನೇವ್ರು ಯಾರು ಎಂಟ್ರಿ ಕೊಡೋದಕ್ ಸಾಧ್ಯನೇ ಇಲ್ಲ. ಈ ಕೆಲ್ಸ ಮಾಡ್ಸಿರೋದು ನಿಮ್ಮನೆಯವ್ರೆ ಅಂತ ನನಗೆ ಅನ್ನಿಸ್ತಿದೆ. ಏನ್ ಮಾತಾಡ್ತಾ ಇದ್ದೀರಾ? ಸತ್ಯನೇ ಮಾತಾಡ್ತಾ ಇದ್ದೀನಿ. ಹೋಗ್ತಾ ವಲ್ಲಭನ್ ಜೊತೆ ಹೋಗಿದ್ದು ಗಿರಿಜಾ, ಮೀನಾ.
ಆದ್ರೆ ಬರ್ತಾ ಅವ್ರಿಬ್ರೇ ವಾಪಸ್ ಬಂದಿದ್ದಾರೆ. ಅವ್ರು ಬಂದು 1 ಗಂಟೆ ಆದ್ಮೇಲೆ ವಲ್ಲಭ ಅಮೂಲ್ಯನ್ ಮದ್ವೆ ಮಾಡ್ಕೊಂಡ್ ಬಂದ. ಇದನ್ನೆಲ್ಲ ನೋಡ್ತಿದ್ರೆ ನಿಮಗ್ ಏನು ಅನುಮಾನ ಬರ್ತಿಲ್ವಾ? ನೀವೇ ಯೋಚನೆ ಮಾಡಿ, ಗಿರಿಜಾ ಹೊರಟು 1 ಗಂಟೆಲೆ ವಲ್ಲಭ ಅಮೂಲ್ಯನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡು ಮನೆಗ್ ಬರೋದು ಅಂದ್ರೆ ನಂಬೋ ಅಂತ ಮಾತಾ? ಅದಕ್ಕೆ ನಮ್ಮನೆಯವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸರಿ ಇರೋದಿಲ್ಲ ನೋಡಿ. ನನಗೆ ಗೊತ್ತು ಈ ಮದುವೆಯಿಂದ ನಿಮ್ಮನೆ ನೆಮ್ಮದಿ ಹಾಳಾಗಿತ್ತ. ಅದಕ್ಕೆ ಪ್ರತೀಕಾರವಾಗಿ ನೀವು ಬಂದು ನಮ್ಮನೆ ನೆಮ್ಮದಿ ಹಾಳು ಮಾಡಬೇಡಿ. ನನ್ನನ್ನು ಮೀರಿ ನಮ್ಮನೇಲಿ ಇಂಥ ಕೆಲಸ ಯಾರು ಮಾಡಲ್ಲ ಮಾಡಲ್ಲ ಮಾಡಲ್ಲ. ಭ್ರಮೇಲಿ ಬದುಕ್ಬೇಡಿ. ಸ್ವಲ್ಪ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಾನು ಹೇಳೋದನ್ನ ನಂಬಿ. ಬೇಕಾಗಿಲ್ಲ. ನಮ್ಮನೆಯವ್ರು ಹೇಗೆ ನಿಮ್ಮಿಂದ ನಾ ತಿಳ್ಕೊಬೇಕಾಗಿಲ್ಲ. ಹೊರಡಿ ಇಲ್ಲಿಂದ. ಯಾಕೋ ನಗ್ತಿದ್ಯಾ? ಏಯ್, ನನ್ ಬಾಯಿ, ನನ್ ಹಲ್ಲು, ನನ್ ಮನೆ, ನನ್ ಇಷ್ಟ. ಏನೀಗ? ನಾನ್ ಬಿದ್ದೆ ಅಂತ ನೀನ್ ನಗಾಡ್ತಾ ಇರೋದು? ರಾಕ್ಷಸ. ಏಯ್, ರಾಕ್ಷಸ ನಾನಲ್ಲ ಕಣೆ, ನೀನು ರಾಕ್ಷಸಿ. ಫಸ್ಟ್ ಆಫ್ ಆಲ್ ನೀನು ಮನುಷ್ಯ ಕುಲಕ್ಕೆ ಸೇರ್ದವಳಲ್ಲ. ಅದ್ಯಾವ್ದೋ ಹಿಂದಿ ಫಿಲಮ್ ಅಲ್ಲಿ ಜಾದು ಅಂತ ಬರುತ್ತಲ್ಲ, ನೀನ್ ನೋಡಿದ್ರೆ ಅದೇ ನೆನಪಾಗುತ್ತೆ. ನನಗೆ ನಿನ್ನ ನೋಡಿದ್ರೆ ಆ ಇಂಗ್ಲಿಷ್ ಪಿಕ್ಚರ್ ಬರೋ ಇವಿಲ್ ಡೇಟ್ ಇದೆಯಲ್ಲ, ಅದೇ ನೆನಪಾಗುತ್ತೆ. ಅಷ್ಟು ಕೆಟ್ಟದಾಗಿದ್ಯಾ. ಹೌದೌದು, ಯಾವ್ದೋ ಮಿಸ್ ಇಂಡಿಯಾ ಕಾಂಪಿಟೇಷನ್ ಅಲ್ಲಿ ಬೆಸ್ಟ್ ಹೈಟ್, ಬೆಸ್ಟ್ ಸ್ಮೈಲ್, ಬೆಸ್ಟ್ ವೈಟ್ ಓಡ್ಕೊಂಡ್ ಬಂದಿದ್ಯಾ ನೋಡು. ಅದಕ್ಕೆ ನಮ್ ಮುಖಗಳೆಲ್ಲ ಕೆಟ್ಟದಾಗ ಕಾಣುತ್ತೆ. ಓ, ತಾವುಗಳು ನಮ್ ಸ್ಯಾಂಡಲ್ವುಡ್ ಸಿನಿಮಾ ಹೀರೋನಾ? ಅಲ್ಲ, ಅದಕ್ಕೂ ಮೇಲೆ. ಅಷ್ಟಕ್ಕೂ ನಿಮ್ಮಪ್ಪ ಏನ್ ಕಲ್ಸಿದೆ ನಿನ್ ಲೈಫಲ್ಲಿ? ಒಂದ್ ತೋರಣ ಕಟ್ಟಕ್ಕೂ ಬರಲ್ಲ. ಕೊಡ ಇಲ್ಲಿ. ಕೊಡಲ್ಲ ಕಣ. ಏಯ್, ಕೊಡ, ಹೊಳಿತೀನಿ ಇವಾಗ. ನಾನು ಅಷ್ಟೇ. ಏಯ್, ಬಿಡ ಕಾರಣ. ಬಿಡೋ ಬಿಡೋ. ಕೊಡೆ. ಸ್ಟಾಪ್ ಇಟ್. ಏನಿಬ್ರು ಹಿಂಗ್ ಕಿತ್ತಾಡ್ತಾ ಇದ್ದೀರಾ? ನೋಡು ಚಿಕ್ಕಪ್ಪ, ನಂಗ್ ತೋರಣ ಕಟ್ಟಕ್ ಬರಲ್ಲ ಅಂತಿದ್ದಾನೆ. ಮಮ್ಮ, ಇವಳಿಗೆ ತೋರಣ ಕಟ್ಟೋದಲ್ಲ, ಲೈಫ್ ಅಲ್ಲೇ ಏನು ಬರಲ್ಲ. ವೇಸ್ಟ್ 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 ಬಾಡಿ ಇವಳು. ಇವಳಿಗೆ ಊ ಮಾ ಹೇ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಮಾ ಹೇನಾ? ಏನ ಹಂಗಂದ್ರೆ? ಊ ಅಂದ್ರೆ ಊಟ ಮಾಡೋದು, ಮಾ ಅಂದ್ರೆ ಮಲ್ಕೊಳ್ಳೋದು, ಹೇ ಅಂದ್ರೆ ನಾನು ಹೇಳ್ತೀನಿ. ಹೇ ಅಂದ್ರೆ ಹೆಂಡತಿ ಆದವಳಿಗೆ ಗಂಡನ್ನ ಹೇಗೆ ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ಅಂತ ಹೇಳಕ್ ಬರ್ತಿದ್ದಾನೆ. ಏಯ್, ಓವರ್ಗ ಆಡ್ಬೇಡವಲ್ಲ ಬಾ. ಏಯ್, ಓವರ್ ಆಗಿ ಆಡ್ತಿರೋದು ನೀನು. ನೀವಿಬ್ರು ತೋರಣ ಕಟ್ಟದ್ ಬೇಡ, ಕೊಡಿ, ನಾನ್ ಕಟ್ತೀನಿ. ಮಕ ನೋಡ್ತೀರಾ? ಒಳಗ್ ಹೋಗಿ ಮಕ ನೋಡ್ಕ ಹೋಗಿ. ಗಂಡ ಹೆಂಡತಿ ಜಗಳ ಉಂಡು ಮಲಗ ತನಕ ಅಂತ ಯಾರು ಹೇಳಿದ್ದು? ಅವ್ರು ನನ್ ಕೈಗೆ ಸಿಗಬೇಕು. ನೇನ್ ಆಗ್ಬಿಡ್ತೀನಿ. ಏಕಲ್ಲ, ಎಲ್ಲಿದ್ಯಾ? ಬಾರೆ ಇಲ್ಲಿ. ಅತ್ತೆ, ಕಾಫಿ ಏನಾದ್ರು ಕೊಡ್ಲಾ? ಅದೆಲ್ಲ ಏನು ಬೇಡ, ಬಾ, ನಿನಗೊಂದು ತೋರಿಸ್ತೀನಿ. ಏನು? ಅಲ್ಲಿ ನಿನ್ ಮಗಳು ಅಳಿಯ ಇಬ್ರು ಒಟ್ಟಿಗೆ ತೋರಣ ಕಟ್ತಾ ಇದ್ದಾರೆ ಕಣೆ. ಎಷ್ಟು ಅನ್ಯೋನ್ಯವಾಗಿ ಕೆಲಸ ಹಂಚ್ಕೊಂಡು ಮಾಡ್ತಾ ಇದ್ದಾರೆ ಗೊತ್ತಾ? ಮುದ್ದಾದ ಜೋಡಿ ಕಲಾ ಅವ್ರದ್ದು. ನನ್ಗಂತೂ ನೋಡಿ ಕಣ್ ತುಂಬಿ ಬಂತು. ಬಾ, ನೀನು ನೋಡ್ಬಾ. ಅತ್ತೆ, ನನ್ನ ಹತ್ರ ಅಮೂಲ್ಯ ವಿಷಯ ಮಾತಾಡ್ಬೇಡಿ. ಏನೇ ನೀನು ನಮ್ಮನೆ ಗಂಡಸರ ತರ ಆಡ್ತಿದೀಯಾ? ಏನೋ ಓಡೋಗಿ ಮದ್ವೆ ಆಗ್ಬಿಟ್ಲು, ಆಯ್ತು ಹೋಯ್ತು ಅನ್ನೋದಿಲ್ವಾ? ಇಷ್ಟು ದಿನ ಸಿಟ್ಟು ಮಾಡ್ಕೊಂಡಿದೀಯಾ? ಅವಳನ್ನ ನೋಡಿದ್ರೆ ಸಿಟ್ಟೆಲ್ಲ ಹೊರಟೋಗುತ್ತೆ. ಬಾ. ಇಲ್ಲ ಅತ್ತೆ, ಅವಳೇನೋ ಓಡ್ ಹೋಗಿ ವಲ್ಲಭನ ಮದ್ವೆ ಮಾಡ್ಕೊಂಡು ಬಂದ್ಲು. ಅಲ್ಲ ಅತ್ತೆ, ನನ್ಗೂ ಒಂದ್ ಮನ್ಸಿದಲ್ವಾ, ಅದಕ್ಕೂ ನೋವಾಗುತ್ತಲ್ವಾ? ಒಂದ್ ಮಾತು ಅಮ್ಮ ಹೀಗಿದೆ ಅಂತ ಹೇಳ್ಬೋದಾಗಿತ್ತಲ್ವಾ ಅತ್ತೆ? ನಮ್ಮನೆ ಗಂಡಸರು ಅವಳಿಗೆ ಅಷ್ಟೊಂದು ಸ್ವತಂತ್ರ ಕೊಟ್ಟಿರ್ಲಿಲ್ಲ. ಆದ್ರೆ ನಾನು ನೀವು ಇಬ್ರು ಅವಳಿಗೆ ಗೆಳತಿಯರ ತರ ಇದ್ವಿ ಅಲ್ವಾ? ಅಲ್ಲ, ನಮ್ಮ ಹತ್ರ ಒಂದು ವಿಷಯನೂ ಹೇಳ್ದೆ ಈ ತರ ಕೆಲಸ ಮಾಡಿದಳಲ್ಲ. ನೋಡಿ, ಅವಳ ವಿಷಯದಲ್ಲಿ ನನ್ ಮನ್ಸ್ ಕರ್ಗಲ್ಲ. ಮನಸ್ ಕಲ್ಲಾದ್ರು ಕರಳು ಕಲ್ಲಾಗದ ಕಣೆ. ಎಷ್ಟು ದಿನ ಹೀಗೆ ಇರ್ತೀಯ? ನಿನ್ನ ಹಾಗೆ ನಾನು ಸಿಟ್ಟು ಮಾಡ್ಕೊಂಡ್ ಬಿಟ್ಟಿದ್ರೆ ಗಿರ್ಜನ್ ನಾನು ಯಾವತ್ತೋ ಮರ್ತು ಬಿಡ್ಬೇಕಾಗಿತ್ತು. ನಾನು ಹಂಗ್ ಮಾಡಿದ್ನಾ?
ಹೆಂಗಾದ್ರೂ ಇರ್ಲಿ, ಅವಳು ಖುಷಿಯಾಗಿ ಇರ್ಲಿ ಅಂತ ಬಯಸಿದ್ದೆ ಕಣೆ. ಅತ್ತೆ, ಇಷ್ಟು ದಿವಸ ಕದ್ದು ಮುಚ್ಚಿ ಗಿರ್ಜಾನ ಭೇಟಿ ಆಗ್ತಿದ್ವಿ, ಕಷ್ಟ ಸುಖ ಮಾತಾಡ್ತಾ ಇದ್ವಿ. ಆದ್ರೆ ಅಮೂಲ್ಯ ಮಾಡಿರೋ ಈ ಕೆಲ್ಸದಿಂದ ಅವಳಿಗೆ ಹೇಗತ್ತೆ ಮುಖ ತೋರ್ಸಕ್ಕಾಗತ್ತೆ? ಹಾಗಲ್ಲ ಅತ್ತೆ, ನಾನು ಅವಳ ಮುಂದೆ ಹೇಗ್ ನಿಂತ್ಕೊಳ್ಳಿ ಹೇಳಿ? ನಾನು ಅವಳನ್ನ ಕ್ಷಮಿಸಲ್ಲ ಅತ್ತೆ. ಅಮೂಲ್ಯ ವಿಷಯ ಆದ್ರೆ ನನ್ನ ಹತ್ರ ಮಾತಾಡ್ಬೇಡಿ. ಯಾರಾದ್ರೂ ಇದೀರಾ ಮನೇಲಿ? ಅರೆ ಧನ್ಯ, ಹೇಗಿದೆಯೇ? ಅಳಿಯಂದ್ರೆ ಹೇಗಿದ್ದೀರಾ? ಎಲ್ಲ ಅಪರೂಪ ಆಗೋದ್ರಿ. ಅಪರೂಪ ಏನತ್ತೆ, ಯಾವಾಗ್ಲೂ ಬರ್ತಾ ಇರ್ತಿದ್ದೆ. ಇತ್ತೀಚೆಗೆ ಕೆಲಸ ಜಾಸ್ತಿ. ಇದ್ ತಗೊಳ್ಳಿ, ನಿನ್ನೆ ನಮ್ ತೋಟಕ್ಕೆ ಹೋಗಿದ್ವಿ. ಅಂಜೂರದ ಹಣ್ಣು, ಸೀಬೆ, ಸೀತಾಫಲ ಎಲ್ಲ ಇದೆ. ಇದೆಲ್ಲ ಯಾಕೆ ತರಕ್ ಹೋದ್ರಿ? ಅಕ್ಕ ಹೇಗಿದ್ದೀರಾ? ಅಣ್ಣ ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಚೆನ್ನಾಗಿದ್ಯಾ? ಹಾ ಅಣ್ಣ ಚೆನ್ನಾಗಿದ್ದೀನಿ. ಹೌದು, ಮಗು ಎಲ್ಲಿ? ಮಗುನ ಯಾಕೆ ಬಿಟ್ಟು ಬಂದ್ರಿ? ಧನ್ಯ, ಯಾಕಮ್ಮ ಏನು ಮಾತಾಡ್ತಿಲ್ಲ? ಹೇಗಿದೆಯೇ? ನನ್ ಹೇಗಿದೆ ನಿನ್ಗೇನಮ್ಮ? ಅಪ್ಪ ಅಪ್ಪ, ನಿಮ್ಮನ್ ಹೇಗ್ ಮಾತಾಡ್ಸ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಹಬ್ಬದ ದಿನ ಮನೆಗ್ ಬಂದು ಹೆತ್ತಪ್ಪನ ಚೆನ್ನಾಗಿದ್ದೀರಪ್ಪ ಅಂತ ಕೇಳೋಕೂ ಆಗ್ತಿಲ್ಲಪ್ಪ. ನಿಮ್ಮನ್ ನೋಡಿದ್ರೆ ಅಯ್ಯೋ ಅನ್ನಿಸ್ತಿದ್ಯಪ್ಪ ನನ್ಗೆ. ಮತ್ ಚಿಕ್ಕ ತಪ್ಪು ಮಾಡಿದ್ರು ನಿಮ್ ಮುಖ ನೆನ್ಪಕ್ ಬಂದು ಭಯ ಆಗ್ತಿತ್ತು ನನ್ಗೆ. ಆದ್ರೆ ನನ್ ತಮ್ಮಂದಿರು ಎಂತ ದೊಡ್ಡ ತಪ್ಪು ಮಾಡಿದ್ದಾರೆ ನೋಡಿ. ಅಲ್ಲಪ್ಪ, ಅಪ್ಪ ಏನೋ ಕಮ್ಮಿ ಮಾಡಿದ್ರು ನಿನ್ಗೆ? ಸರಿಯಾಗಿ ಟೈಮ್ ನೋಡಿ ಒಳ್ಳೆ ಹುಡುಗಿ ಹುಡುಕಿ ನಿನಗ್ ಮದ್ವೆ ಮಾಡ್ತಿರ್ಲಿಲ್ವಾ? ಓದೋ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತೇನೋ ನಿನ್ಗೆ? ನೀನ್ ಇವತ್ತೆಲ್ಲ ನಾಳೆ ದೊಡ್ಡ ಕಲೆಕ್ಟರ್ ಆಗ್ತೀಯ ಅಂತ ಅಪ್ಪ ಫೋನ್ ಮಾಡ್ದಾಗೆಲ್ಲ ಹೇಳ್ತಿದ್ರು ಗೊತ್ತಾ? ಈ ಕೇಶವ ನೋಡಿದ್ರೆ ಯಾರೋ ದಿಕ್ಕು ದೆಸೆ ಇಲ್ದಿರೋನ್ನ ಕಟ್ಕೊಂಡ್ ಬಂದ. ಅಪ್ಪ ನೋವಾದ್ರು ಹೋಗ್ಲಿ ಅಂತ ಸುಮ್ನೆ ಆದ್ರು. ಇವನ್ ಅಪ್ಪನ್ ಮನ್ಸಿನ ಮೇಲೆ ಎಳ್ದಿರೋ ಬರೇನೆ ಇನ್ನೂ ಆರಿಲ್ಲ. ಅಷ್ಟ್ರಲ್ಲಿ ಅದ್ಮೇಲೆ ಖಾರ ಪುಡಿ ಸುರಿಯೋ ಕೆಲ್ಸ ಮಾಡ್ಬಿಟ್ಟಿಯಲ್ಲೋ. ಬೇರೆ ನಿಂಗೆ ಯಾರು ಸಿಗ್ಲಿಲ್ವನಲ್ಲ? ನಮ್ ಶತ್ರು ಮನೆ ಹುಡುಗಿನೇ ಬೇಕಿತ್ತ ನಿನ್ಗೆ? ಧನ್ಯ, ಏನೋ ಆಗಿದ್ದಾಗೋಯ್ತು. ಇನ್ನು ಅದನ್ನ ಇಟ್ಕೊಂಡು ಎಷ್ಟು ದಿನ ಮಾತಾಡೋದಮ್ಮ? ಇಲ್ಲೋಡು, ಹಬ್ಬದ ದಿನ ಮನೆಗೆ ಬಂದಿದ್ಯಾ, ಬಾಮ್ಮ ಎಲ್ಲ ಖುಷಿಯಾಗಿ ಹಬ್ಬ ಮಾಡೋಣ ಬಾ. ಸುಮ್ನೆ ಅಮ್ಮ ನೀನು. ಇಷ್ಟಕ್ಕೆಲ್ಲ ನೀನ್ ಕೊಟ್ಟಿರೋ ಸಲ್ಗನೆ ಕಾರಣ ಆಗಿರೋದು.